ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡ್ತಿರೋ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಎಲ್ಲೋ ಬೋರ್ಡಲ್ಲಿ ದುಡಿಯೋದಕ್ಕೆ ಗಾಡಿ ನೋಡ್ತಾ ಇದ್ರೆ ಆಲ್ರೆಡಿ ನಾನು ಇಲ್ಲಿ ಒಂದ್ಸರಿ ವಿಡಿಯೋ ಮಾಡಿದ್ದೀನಿ. ಇವರು ಬದ್ರಿ ಅವರು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಪರಿಚಯ ತಿಳಿಸ್ಕೊಡ್ತೀನಿ ಇನ್ನೊಂದ್ಸರಿ. ಹಾಗೆ ಒಂದು ಯಾರಾದರೂ ಎಲ್ಲೋ ಬೋರ್ಡಲ್ಲಿ ದುಡಿಯೋದಕ್ಕೆ ಗಾಡಿ ನೋಡ್ತಾ ಇದ್ರೆ 7 ಸೀಟರಲ್ಲಿ ಎರಿಟಿಗಾ ಹಾಗೆ ಇನೋವಾ ಸುಮಾರು ಗಾಡಿಗಳಿದೆ. ಹಾಗೆ 5 ಸೀಟರ್ ನೋಡೋದಾದ್ರೆ ಆಪಲ್ ಶೇಪು, ಸ್ವಿಫ್ಟ್ ಡಿಸೈರು, ಹಾಗೆ ಟೂರೆಸ್ಸು, ಹಾಗೆ ವ್ಯಾಗನರ್ ಗಾಡಿಗಳು, ಸುಮಾರು ಗಾಡಿಗಳಿದೆ. ದುಡಿಯೋದಕ್ಕೆ ರೀಸನಬಲ್ ಪ್ರೈಸ್ ಕೊಡೋದ್ರಲ್ಲಿ ಬದ್ರಿ ಅವರು ತುಂಬಾ ಫಾಸ್ಟ್ ಅಲ್ಲಿ ಇದ್ದಾರೆ. ಸೊ ನೀವು ನೋಡಿರ್ಬೋದು, ಸುಮಾರು ವಿಡಿಯೋಸ್ ಇವ್ರು ಬಂದಿದೆ, ಎಲ್ಲ ಕಡೆ ಸುಮಾರು ವೈರಲ್ ಆಗಿದೆ. ಎಲ್ಲನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರು ಬಂದಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಇವಾಗ ಸರ್ನ ವೆಲ್ಕಮ್ ಮಾಡೋಣ. ಹಾಯ್ ಬದ್ರಿ ಸರ್, ಹೇಗಿದ್ದೀರಿ? ಸರ್ ಚೆನ್ನಾಗಿದೆ, ಸೂಪರ್ ಆಗಿದ್ದೀರಿ ಅಂತ. ಲಾಸ್ಟ್ ಟೈಮ್ ಮಾಡಿದ ವಿಡಿಯೋದಲ್ಲಿ ಒಂದು 10 ಗಾಡಿ ಸೇಲ್ ಮಾಡಿದ್ವಿ. ಸೇಲ್ ಆಗಿದೆ. ಓಕೆ ಸರ್, ಈಗ ಕರೆಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ನಮ್ದು ಬಂದ್ಬಿಟ್ಟು 8ನೇ ಮೈಲಿ ನಾಕ್ಸಂದ್ರ ದೊಡ್ಡ ಬಿದ್ರಕಲ್ ಒಳಗಡೆ ಬರಬೇಕು. ಒಳಗಡೆ ಬಂದ್ಬಿಟ್ರೆ ನಿಮ್ಗೆ ನಮ್ಮ ಹತ್ರ ಒಂದು 30-35 ಗಾಡಿ ಸ್ಟಾಕ್ ಇರುತ್ತೆ. ಯಾವಾಗಲೂ CNG ವೆಹಿಕಲ್ ಎಲ್ಲ ಸಿಂಗಲ್ ಓನರ್, ಸೆಕೆಂಡ್ ಓನರೇ ನಮ್ಗಿರೋದು. ಥರ್ಡ್ ಓನರು ಕಡಿಮೆ ರೇರು. ಓಕೆ, ಬೇಕಾದ್ರೆ ಆಪಲ್ ಶೇಪು ಮತ್ತೆ ಎರಿಟಿಗಾ CNG ಎಲ್ಲ ವೆಹಿಕಲ್, ಆಲ್ ವೆಹಿಕಲ್ ಅವೈಲೇಬಲ್ ಇದೆ. ಮಾಗಡಿ ರೋಡ್ ಇಂದ ಬರಬೇಕು ಅಂದ್ರೆ ಹೆಂಗ್ ಬರ್ಬೇಕಾಗುತ್ತೆ ಸರ್? ಸರ್ ಮಾಗಡಿ ಅಂದ್ರಳ್ಳಿ ಮೇನ್ ರೋಡ್ ಇಂದ ಬಂದ್ರು, ಅಂದ್ರೋಳಿಂದ ಬಂದ್ರೆ ಆಗುತ್ತೆ. ಇದು ಪಿಣಸ್ ಸ್ಟೇಜ್ ಇಂದ ಬರೋದಾದ್ರೆ ಅದು ನೀವು ಮಾಮೂಲಿ ನಲಗದ್ರನಹಳ್ಳಿ ರೋಡಲ್ಲಿ ಬರ್ಬೋದು. ಯಾವ ಕಡೆ ಇದ್ದಾದ್ರೂ ಬಂದ್ರು ಲೊಕೇಶನ್ ಹಾಕೊಡ್ತೀವಿ ಸರ್. ನೀವು ಯಾವ ಕಡೆ ಇದ್ದ ಬಂದ್ರು ನಾವು ಲೊಕೇಶನ್ ಹಾಕೊಡ್ತೀವಿ. ಯಾವುದೇ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತೀವಿ. ಸ್ನೇಹಿತರೆ, ಎಲ್ಲಾ ಕಾಲ್ಸು ರಿಸೀವ್ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಅವ್ರಿಗೂ ಕೂಡ ಬಿಸ್ನೆಸ್ ಇಂಪ್ರೂವ್ ಆಗಬೇಕು. ಸೊ ಆದ್ರಿಂದ ನಿಮ್ಗೂ ಕೂಡ ಅದು ನಿರಾಸೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲಾ ಕಾಲ್ಸು ರಿಸೀವ್ ಮಾಡ್ತಿದ್ದಾರೆ. ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಅಥವಾ ಇಂಥ ಗಾಡಿ ಬೇಕು ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಶಾಟ್ ತೆಗೆದು ಇವ್ರಿಗೆ ಕಳಿಸಿದ್ರೆ ಸೊ ಆ ಗಾಡಿದು ಡೀಟೇಲ್ಸ್ ಮತ್ತೆ ಲೊಕೇಶನ್ ಎಲ್ಲನೂ ಕೂಡ ಕಳ್ಸಿಕೊಡ್ತಾರೆ. ನಾನು ಹೇಳಿದೆ ಮುಂಚೆಗೆ ನಿಮಗೆ ರೀಸನಬಲ್ ಪ್ರೈಸ್ ಕೊಡೋದ್ರಲ್ಲಿ, ಕಡಿಮೆ ಪ್ರೈಸ್ ಕೊಡೋದ್ರಲ್ಲಿ ಬದ್ರಿ ಅವರು ಎತ್ತಿದ ಕೈ ಅಂತ ಹೇಳ್ಬಿಟ್ಟು, ಅದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ಹೋಗ್ತಾ ಹೋಗ್ತಾ ಮುಂದೆ ವಿಡಿಯೋ ನೋಡ್ರೆ ಗೊತ್ತಾಗುತ್ತೆ. ಸರ್, ಸುಮ್ಮನೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಬನ್ನಿ ಸರ್. ನಮ್ಮ ವ್ಯೂವರ್ಸ್ ಏನಾದ್ರು ಹೇಳಿದ್ರೆ ಹೇಳ್ಬಿಡಿ ಸರ್. ಬನ್ನಿ, ನಮ್ಮ ಬಜಾರಲ್ಲಿ ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಅದೆಲ್ಲ ಏನಿಲ್ಲ. ನಮ್ಮ ಹತ್ರ ಬಂದು ನೋಡಿ ಗಾಡಿ ತಾಳಿ. ನಾವು ಒಳ್ಳೆ ಗಾಡಿ ಕೊಡ್ತಾ ಇದೀವಿ. ಮತ್ತೆ ಮಾಡಲು ಗಾಡಿಗಳು ತಂದಿರ್ತೀವಿ. ಸ್ವಲ್ಪ ಲೋ ಮಾಡಲು ಗಾಡಿ 17-18 ಇರ್ತವೆ. ಡೀಸೆಲ್ ಮತ್ತೆ CNG, ಪೆಟ್ರೋಲ್ ಎಲ್ಲ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಂಡೋಗ್ಲಿ. ಅವ್ರವ್ರ ಅನುಕೂಲ ತಕ್ಕನಾಗಿ ಅವ್ರ ಬಜೆಟ್ ಗಾಡಿಗಳಿದೆ, ತಗೊಂಡೋಗ್ಲಿ. ಎಲ್ಲರೂ ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ ಅಂತ ನಾವ್ ಹೇಳಲ್ಲ. ನಮ್ದೇನಿದೆಯೋ ಯಾಸ್ ಇಟ್ ಬಿಸ್ನೆಸ್ ಏನಿದೆಯೋ ನಾವು ಮಾಡ್ತೀವಿ. ಲೋನ್ ಪ್ರೊಸೆಸ್ ನೋಡೋದಾದ್ರೆ ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ಲೋನ್ ಮಾಡ್ಕೊಡ್ತೀವಿ ಸರ್. ಸಿವಿಲ್ ಇರಬೇಕು, ಮತ್ತೆ ಸಿವಿಲ್ ಅದೆಲ್ಲ ಕರೆಕ್ಟ್ ಆಗಿರ್ಬೇಕು. ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಕೊಡ್ತೀವಿ. ಸ್ಟಾರ್ಟ್ ಮಾಡೋಣ ವಿಡಿಯೋ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ನೋಡ್ತಾ ಇರ್ಬೋದು ನೀವು ಮಾರುತಿ ಸುಜುಕಿ ಎರಿಟಿಗಾ, ಒಂದು ಪೆಟ್ರೋಲ್ ವಿತ್ CNG ಆಪ್ಷನ್ ಅಲ್ಲಿ 7 ಸೀಟರ್ ಅಲ್ಲಿ ಎರಿಟಿಗಾ ಗಾಡಿ ಸಿಗ್ತಾ ಇದೆ. ಸೊ ಬನ್ನಿ, ಆಫರ್ ಪ್ರೈಸ್ ಅಲ್ಲಿ, ಫುಲ್ ಆಫರ್ ಪ್ರೈಸ್ ಅಲ್ಲಿ ನಮ್ಮ ಬದ್ರಿಯವರು ಈ ಗಾಡಿಗೆ ರೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಸರ್, ಡೀಟೇಲ್ಸ್ ಕೊಡಿ ಮೊದಲನೇದಾಗಿ. ಸರ್ 24 ಮಾಡಲು ಲೈಫ್ ಟೈಮ್ ಟ್ಯಾಕ್ಸ್ 60,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಇದೆ ಸರ್. ಇದು ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಒಂದು 10,80,000 ಹೇಳ್ತೀವಿ, ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಸರ್ 10-80 ಅದ್ರ ಸ್ವಲ್ಪ ಕಡಿಮೆ. ವೇರಿಯಂಟ್ ಯಾವ್ದು ಸರ್? ಸರ್ VXI 2024 ಲೈಫ್ ಟೈಮ್ ಟ್ಯಾಕ್ಸ್ 60,000 ಡ್ರಿವನಿಂಗ್ ಕಿಲೋಮೀಟರ್. ಓಕೆ ಸ್ನೇಹಿತರೆ, 2024 ಲೈಫ್ ಟೈಮ್ ಟ್ಯಾಕ್ಸ್ ಅಲ್ಲಿ ಈ ಗಾಡಿ ನಿಮಗೆ ಸಿಗ್ತಾ ಇದೆ ಎಲ್ಲೋ ಬೋರ್ಡ್ ಅಲ್ಲಿ. ಸೊ 10,80,000 ಹೇಳ್ತೀನಿ, ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ. 10,80,000. ಸೊ ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ, 10,00,000 ಫೈನಲ್ ಮಾಡ್ಕೊಟ್ಬಿಡ್ತೀವಿ. 10,00,000 ಆಗುತ್ತೆ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು, ಫುಲ್ ಆಫರ್ ಪ್ರೈಸ್ ಅಲ್ಲಿ ನಿಮಗೆ ಎರಿಟಿಗಾ ಗಾಡಿ 7 ಸೀಟರ್ ಅಲ್ಲಿ ಸಿಗ್ತಾ ಇದೆ, ಪೆಟ್ರೋಲ್ ವಿತ್ CNG ಆಪ್ಷನ್ ಅಲ್ಲಿ. ಸೊ ಯಾರು ದುಡಿಯೋದಕ್ಕೆ 7 ಸೀಟರ್ ಗಾಡಿ ಹುಡುಕ್ತಾ ಇದ್ರೆ ಬೆಸ್ಟ್ ಆಫರ್, ಬೆಸ್ಟ್ ಚಾಯ್ಸ್, ಒಂದ್ಸರಿ ವಿಸಿಟ್ ಮಾಡಿ. ಹಾಗೆ ಒಂದು ಮಾರುತಿ ಸುಜುಕಿಲಿ ಆಪಲ್ ಶೇಪ್ ಗಾಡಿ ಸಿಗ್ತಾ ಇದೆ, ನ್ಯೂ ಟೈಪ್. ಡೀಟೇಲ್ಸ್ ಕೊಡಿ ಸರ್. ಸರ್ 24 ಮ್ಯಾನುಫ್ಯಾಕ್ಚರಿಂಗ್, 25 ರಿಜಿಸ್ಟ್ರೇಷನ್. ಓಕೆ ಸರ್, ನಿಮ್ಗೆ ಒಂದು 7,25,000 ಹೇಳ್ತೀನಿ, ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀನಿ. ಮತ್ತೆ ಸಿಂಗಲ್ ಓನರ್ ಸರ್. ಇದು 45,000 ಡ್ರೈವಿಂಗ್ ಕಿಲೋಮೀಟರ್ ರೋಡ್ ಇದೆ. ಒಂದು ಸಿಂಗಲ್ ರೂಪಾಯಿ ಕೆಲಸ ಇಲ್ಲ ಗಾಡಿಯಲ್ಲಿ. ಓಕೆ, ಫ್ಯೂಲ್ ಯಾವ್ದು ಬರುತ್ತೆ ಸರ್? ಸರ್ ಕಂಪ್ನಿ ಫಿಟೆಡ್ CNG. ಟೂರೆಸ್ ಬಂದು 4 ಪವರ್ ವಿಂಡೋ, ಪವರ್ ಇದು ಮತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಒಳಗಡೆ ಬೇಕಾದ್ರೆ ನೋಡ್ಬೋದು. ಓಕೆ, ತೋರಿಸ್ಲಾ ಒಳಗಡೆ ತೋರಿಸ್ಬಿಡೋಣ. ಸ್ನೇಹಿತರೆ, ಇಂಟೀರಿಯರ್ ನೋಡ್ತಾ ಇರ್ಬೋದು, ಒಳ್ಳೆ ಲೆದರ್ ಸೀಟ್ ಕವರ್ ಬರುತ್ತೆ, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಹಾಗೆ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ ಈ ಗಾಡಿಗೆ. ಪೆಟ್ರೋಲ್ ವಿತ್ CNG ಆಪ್ಷನ್ ಅಲ್ಲಿ ಈ ಗಾಡಿ ನಿಮಗೆ ಸಿಗುತ್ತೆ. 2024, ಬಟ್ ರಿಜಿಸ್ಟ್ರೇಷನ್ ಆಗಿರೋದು 25 ಅಲ್ಲಿ. ಜಸ್ಟ್ 46 ಏನೋ ಓಡಿದೆ ಅಂತಂದ್ರು, ಜಸ್ಟ್ 46 ಕಿಲೋಮೀಟರ್ ಡ್ರೈವನ್ ಆಗಿದೆ. ಸೊ ರೇಟು ಕೂಡ ತೀರಾ ಕಡಿಮೆ ಹೇಳ್ತಿದ್ದಾರೆ. ಎಷ್ಟು ಹೇಳ್ತಿದ್ದೀರಿ? 7,25,000 ಹೇಳ್ತೀವಿ, ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. 7,25,000 ಬರೀ 45,000 ಕಿಲೋಮೀಟರ್ ಓಡಿ. ಬರೀ 45,000. ಬರೀ 45,000. ಓಕೆ, 7,20,000. 7,25,000 ಚೂರ್ ನೆಗೋಷಿಯಬಲ್, ಚೂರ್ ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇದು ಕೂಡ ನಿಮಗೆ ಬೆಸ್ಟ್ ಆಫರ್ ಆಗ್ಬೋದು. ಯಾಕೆಂತಂದ್ರೆ ಹೊಸ ಗಾಡಿಗೆ ಹೋಗೋದ್ರ ಬದಲು ಜಸ್ಟ್ ಒಂದು 45,000 ಕಿಲೋಮೀಟರ್ ಡ್ರೈವನ್ ಆಗಿರ್ತಕ್ಕಂಥ ಹೊಸ ಗಾಡಿ ನಿಮಗೆ ಪೆಟ್ರೋಲ್ ವಿತ್ CNG ಆಪ್ಷನ್ ಅಲ್ಲಿ ಸಿಗ್ತಾ ಇದೆ. ಒಂದ್ಸರಿ ವಿಸಿಟ್ ಮಾಡಿ.
ಬುದ್ರಿ ಅವರು ಅಂತ ಇರ್ತಾರೆ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಸರ್. ಹಾಗೆ ಇನ್ನೊಂದು ಆಪಲ್ ಶೇಪ್ ಸರ್ ಇದು ಆಪಲ್ ಶೇಪು 23 ಮಾಡಲು ಆಲ್ ಡಾಕ್ಯುಮೆಂಟ್ ರನ್ನಿಂಗ್ 4 ಬ್ರಾಂಡ್ ನ್ಯೂ ಟೈರ್ ಇದೆ ಸರ್. ಜೆಕೆ ಒಂದು ದಾರನೂ ಸೌದಿಲ್ಲ. ನಿಮಗೆ ಲೆದರ್ ಸೀಟ್ ಕವರ್ ಇದೆ, ಪವರ್ ಇಂಡ ಎಲ್ಲ ಇದೆ, AC ಗೀಸಿ ಎಲ್ಲ ನೀಟಾಗಿ ಆಪಲ್ ಶೇಪ್. 23 ಮಾಡಲ್ ಅಂದ್ರೆ ಹೇಳ್ಬೇಕಾಗಿಲ್ಲ. 80,000 ಡಿವನಿಂಗ್ ಔಟ್ ಇದೆ. ಸಿಂಗಲ್ ಓನರ್ ಬಂದ್ಬಿಟ್ಟು ಒಂದು 6,20,000 ಹೇಳ್ತೀವಿ, ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಇದ್ರಲ್ಲೂ 620 ಸ್ವಲ್ಪ ಹೆಚ್ಚು ಕಡಿಮೆ. ಟೈರ್ ತೋರಿಸಿ ಸ್ನೇಹಿತರೆ, ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಒಂದು 70 to 80% ವರೆಗೂ ಟೈರ್ ಬರುತ್ತೆ. 2023 ಮಾಡಲು ಸಿಂಗಲ್ ಓನರ್ ಅಲ್ವಾ ಬದ್ರಿ ಅವರೇ? ಹೌದೌದು, ಸಿಂಗಲ್ ಓನರ್ ಅಲ್ಲಿ ಈ ಗಾಡಿ ನಿಮಗೆ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. 6,25,000 6,20,000 ಸ್ಮಾಲ್ ನೆಗೋಷಿಯಬಲ್. VXI ಇದು VXI ವೇರಿಯಂಟ್. ಸ್ನೇಹಿತರೆ, ಇಂಟೀರಿಯರ್ ನೋಡ್ತಾ ಇರ್ಬೋದು. ಒಂದು ಒಳ್ಳೆ ಲೆದರ್ ಸೀಟ್ ಕವರ್ ಬರುತ್ತೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಹಾಗೆ ಕಂಪ್ನಿಯಿಂದ ಬಂದಿರತಕ್ಕಂತ ಸಿಸ್ಟಮ್ ಸಿಗ್ತಾ ಇದೆ. ಸೊ CNG ಗಾಡಿ ಅಲ್ಲ, ಇಲ್ಲ ಪ್ಯೂರ್ ಪೆಟ್ರೋಲ್. ಬೇಕಾದ್ರೆ CNG ಕನ್ವರ್ಟ್ ಮಾಡ್ಕೊಡ್ತೀನಿ, ಅದಕ್ಕೆ ರೇಟ್ ಸಪರೇಟ್ ಚಾರ್ಜ್ ಆಗುತ್ತೆ. ಬೇಕಾದ್ರೆ CNG ಆಪ್ಷನ್ ಕೂಡ ಮಾಡಿಸ್ಕೊಡ್ತಾರೆ, ಬಟ್ ಅದಕ್ಕೆ ಸಪರೇಟ್ ಚಾರ್ಜಸ್ ಆಗುತ್ತೆ. ಬಟ್ ಸಪರೇಟ್ ಚಾರ್ಜಸ್ ಅಂದ್ರೆ ಸಿಕ್ಕಾಪಟ್ಟೆ ಇಲ್ಲ, ಬೇಕಾದ್ರೆ ಅದನ್ನ ರೇಟ್ CNG ಚಾರ್ಜಸ್ ಇರುತ್ತೋ ಅದನ್ನ ಮಾಡಿಸ್ಕೊಡ್ತಾರೆ. ಬೇಕಾದ್ರೆ ಗಾಡಿ ರೇಟ್ ಅಲ್ಲಿ ಸ್ವಲ್ಪ ನೆಗೋಷಿಯೇಷನ್ ಆಗುತ್ತೆ. 6,25,000 ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ವಿಸಿಟ್ ಮಾಡಿ, ನಂಬರ್ ಇರುತ್ತೆ ಸರ್. ಹಾಗೆ ಇನ್ನೊಂದು ಆಪಲ್ ಶೇಪ್ ಸರ್, ಇದು 7,10,000 24 ಇದು. ಇದ್ರೂ ಕೂಡ ಲೆದರ್ ಸೀಟ್ ಕವರ್ ಇದೆ, ಪವರ್ ಇದಿದೆ, ಪವರ್ ವಿಂಡೋ ಇದೆ, ಆಂಡ್ರಾಯ್ಡ್ ಸೀಟ್ ಕವರ್ ಇದೆ. ಸ್ನೇಹಿತರೆ, ಇದನ್ನು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಒಳ್ಳೆ ಲೆದರ್ ಸೀಟ್ ಕವರ್ ಬರುತ್ತೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಹಾಗೆ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ ಗಾಡಿಗೆ. ಇದು ಫ್ಯೂಲ್ ಯಾವ್ದು ಬರುತ್ತೆ ಸರ್? ಸರ್ CNG ವಿತ್ ಪೆಟ್ರೋಲ್, ಕಂಪನಿ ಫಿಟೆಡ್. ಓಕೆ, ಟೂರೆಸ್ CNG. ಟೂರೆಸ್. ಸ್ನೇಹಿತರೆ, ಇದನ್ನು ಕೂಡ ನಿಮಗೆ 2024 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ವಿತ್ CNG ಆಪ್ಷನ್ ಅಲ್ಲಿ ಸಿಂಗಲ್ ಓನರ್ ಗಾಡಿ ನಿಮಗೆ ಸಿಗ್ತಾ ಇದೆ. ಕಂಪನಿ ಫಿಟೆಡ್ CNG, ಅದು ಕೂಡ ಕಂಪನಿ ಫಿಟೆಡ್ CNG. ಒಂದು ಒಳ್ಳೆ ಮೈಲೇಜ್ ಗಾಡಿ, ದುಡಿಯೋದಕ್ಕೆ ಮಾಡಿಸಿದಂತ ಗಾಡಿ ಅಂತಾನೆ ಹೇಳ್ಬೋದು. ಏನ್ ಕೊಟ್ಟು ಮಾಡ್ತಿದ್ದೀರಾ ಸರ್? 7,20,000 ಕೊಟ್ಟು ಮಾಡ್ತಿದ್ದೆ. ನಿಮ್ ಕಡೆ ಇದ್ದ ಬಂದ್ರೆ ಒಂದು 7 ಲಕ್ಷ ಕೊಟ್ಬಿಡ್ತೀವಿ ಸರ್. ರೌಂಡ್ ಫಿಗರ್. ಅದರಲ್ಲೂ ಬೇಕಾದ್ರೆ ಏನೋ ನೆಗೋಷಿಯಬಲ್ ಮಾಡ್ಕೊಡೋಣ. ಸ್ನೇಹಿತರೆ, ಇದಕ್ಕಿನ ಆಫರ್ ಯಾರು ಕೊಡ್ತಾರೆ ಹೇಳಿ? 2024 ಮಾಡಲು 7 ಲಕ್ಷ. ಸೊ ಅದರಲ್ಲೂ ಏನಾದ್ರು ನಿಮ್ಗೆ ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಬನ್ನಿ, ಆನ್ ಟೇಬಲ್ ಕೂತ್ಕೊಳ್ಳಿ, ಮಾತಾಡಿ. ದುಡಿಯೋದಕ್ಕೆ ಗಾಡಿಗಳು, ಒಳ್ಳೊಳ್ಳೆ ಗಾಡಿಗಳು ಸಿಗ್ತವೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು. ಒಂದು 2021 ಮಾಡಲ್ ಅಲ್ಲಿ ಯಾರಾದ್ರೂ ಪೆಟ್ರೋಲ್ ವಿತ್ CNG ಗಾಡಿ ಹುಡುಕ್ತಿದ್ರೆ, ಕಂಪ್ನಿ ಫಿಟೆಡ್ CNG ಗಾಡಿ ಹುಡುಕ್ತಿದ್ರೆ, ಅದು ಕೂಡ ಅವೈಲೇಬಲ್ ಇದೆ. 21 ಮಾಡಲು. ಸರ್, ಈ ಗಾಡಿ ಡೀಟೇಲ್ಸ್ ಸರ್? ಇದು ಕೂಡ ಕಂಪನಿ ಫಿಟೆಡ್ CNG 21 ಮಾಡಲು, ಸಿಂಗಲ್ ಓನರ್, ಟೂರೆಸ್ CNG. ಓಕೆ, ಒಂದು 5,25,000 ಕೊಟ್ಟು ಮಾಡ್ತಾ ಇದೀವಿ. ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಬಂದ್ರೆ ಎದುರುಗಡೆ ಬಂದ್ರೆ ಒಂಚೂರು ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 5,25,000 ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ಹೌದು ಸ್ನೇಹಿತರೆ, ನೋಡ್ತಾ ಇರ್ಬೋದು. ಇದು ಕೂಡ ನಿಮಗೆ 21 ಮಾಡಲು. ಇದು ಕೂಡ ಪೆಟ್ರೋಲ್ CNG ಆಪ್ಷನ್ ಅಲ್ಲಿ ಗಾಡಿ ಸಿಗುತ್ತೆ. 5,25,000 ಅದರಲ್ಲೂ ಕೂಡ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸರ್, ಹಾಗೆ ಇನ್ನೊಂದು ZX ಅಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಆಪಲ್ ಶೇಪ್. ಡೀಟೇಲ್ಸ್ ಕೊಡಿ ಸರ್. ಸರ್, ಇದು 24 ಮಾಡಲು, ಸಿಂಗಲ್ ಓನರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. 70,000 ಓಡಿದೆ ಇದು. ಬರೀ 70,000? ಬರೀ 70,000. ಶೋರೂಮ್ ರೆಕಾರ್ಡ್ ಸಮೇತ ಇದೆ. ನಿಮಗೆ ಲೆದರ್ ಸೀಟ್ ಕವರ್ ಇದೆ ನೋಡಿ. ಎಲ್ಲ ಗಾಡಿ ಅಲ್ಟ್ರಾ ಕ್ಲಾಸ್ ಆಗಿದೆ. ಬಟನ್ ಸ್ಟಾರ್ಟ್ ಸರ್ ಇದು. ಓಕೆ, ಬಟನ್ ಸ್ಟಾರ್ಟ್. ಸ್ನೇಹಿತರೆ, ಇಂಟೀರಿಯರ್ ನೀವು ನೋಡ್ತಾ ಇರ್ಬೋದು. ಒಳ್ಳೆ ಕ್ಲಾಸಿ ಲುಕ್ ಅಲ್ಲಿ ಲೆದರ್ ಸೀಟ್ ಕವರ್ ಬರುತ್ತೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಹಾಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ನೋಡ್ತಾ ಇರ್ಬೋದು, ನೀವು ಗಮನಿಸ್ತಾ ಇರ್ಬೋದು. ಹಾಗೆ ಡಿಸ್ಪ್ಲೇ ಸಿಸ್ಟಮ್ ಬರುತ್ತೆ. ಮತ್ತೆ 2 ವೆಹಿಕಲ್ ಇದಾವೆ. ಇದೆ ಸರ್, ಸೇಮ್ 2 ವೆಹಿಕಲ್ ಇದೆ. ಅದು ಇಲ್ಲಿ ಇದೆಯಾ? ಎಲ್ಲ ಇದೆ. ಓಕೆ, ಸೇಮ್ ಇದೇ ತರ 2 ವೆಹಿಕಲ್ ಇದೆ ಸ್ನೇಹಿತರೆ. ZX ಅಲ್ಲಿ 2 ಕೂಡ ಪುಷ್ ಬಟನ್ ಸ್ಟಾರ್ಟ್, ಮತ್ತೆ ಮ್ಯಾಗ್ವಿಲ್ ಬರುತ್ತೆ ಗಾಡಿಗೆ. ನೋಡ್ತಾ ಇರ್ಬೋದು, 4 ಕೂಡ ಮ್ಯಾಗ್ವಿಲ್ ಬರುತ್ತೆ. ಅಂದ್ರೆ ಟಾಪ್ ಎಂಡ್ ಮಾಡಲ್ ಅಲ್ಲಿ ಈ ಗಾಡಿ ನಿಮಗೆ ಸಿಗುತ್ತೆ. 2024 ಮಾಡಲು, ಸಿಂಗಲ್ ಓನರ್. ಏನ್ ಹೇಳ್ತಾ ಇದೀರಿ ಸರ್? ಪ್ರೈಸ್ ಮಾರ್ಕೆಟ್ ಅಲ್ಲಿ 8.5 ಹೇಳ್ತಾರೆ. 8,20,000 ಹೇಳ್ತೀವಿ. ಅದರಲ್ಲೂ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 8,20,000 ರೂಪಾಯಿ ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ಕರ್ನಾಟಕ ಯಾವುದೇ ಮೂಲೆಯಲ್ಲಿ ಇದ್ರು ಲೋನ್ ಮಾಡ್ಕೊಡ್ತೀವಿ. ಸಿವಿಲ್ ಇರಬೇಕು. ಓಕೆ, ಯಾಕೆಂತಂದ್ರೆ ಇದು ಟಾಪ್ ಎಂಡ್ ಮಾಡಲು ZXi ಬರುತ್ತೆ. ಸೊ ಆದ್ರಿಂದ ಸ್ವಲ್ಪ 8,25,000 ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ನೇಹಿತರೆ, ನಮಗೆ ಪೆಟ್ರೋಲು ಬೇಡ, CNGನೂ ಬೇಡ, ಡೀಸೆಲ್ ಗಾಡಿ ಇದ್ರೆ ತೋರಿಸಿ ಅನ್ನೋರಿಗೆ ಡೀಸೆಲ್ ಗಾಡಿನೂ ಇಟ್ಟಿದ್ದಾರೆ ನಮ್ಮ ಬದ್ರಿ ಅವರು. 17 ಮಾಡಲ್ ಅಲ್ಲಿ ಒಂದು ಡೀಸೆಲ್ ಗಾಡಿ ಸಿಗ್ತಾ ಇದೆ. ಸರ್, ಡೀಟೇಲ್ಸ್ ಸರ್? ಇದು 17 ಮಾಡಲ್, ಸಿಂಗಲ್ ಓನರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್. ನೆಗೋಷಿಯಬಲ್ ಕೇಳಂಗಿಲ್ಲ, ಹಂಗೆ ಹೇಳ್ತೀನಿ ಸರ್. 3,60,000 ಕೊಡ್ತೀನಿ ಸರ್. 3,60,000ಕ್ಕೆ 17 ಮಾಡಲ್. ಸ್ನೇಹಿತರೆ, ಬೆಸ್ಟ್ ಆಫರ್, ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. 17 ಮಾಡಲು ಡೀಸೆಲ್ ವೆಹಿಕಲ್ 3,60,000 ರೂಪಾಯಿ ಅಂತಂದ್ರೆ ನೀವು ಕನ್ಸಲು ಊಹಿಸಕ್ ಸಾಧ್ಯ ಇಲ್ಲ ಈ ತರ ಬೆಲೆನ. 3,60,000 ರೂಪಾಯಿಗೆ ನಿಮಗೆ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ. ಅದು ನಿಮ್ ಕಡೆ ಇದೆ ಬಂದ್ರೆ ಇನ್ನೂ 5,000 ಕಮ್ಮಿ ಕೊಡೋಣ. 3,60,000 ರೂಪಾಯಿಲಿ ನನ್ನ ಚಾನಲ್ ಮುಖಾಂತರ ಯಾರಾದ್ರೂ ಕಿಲಾಡಿ ಕನ್ನಡಿಗ ಅಂತ ಕೇಳ್ಕೊಂಡು ಬಂದ್ರೆ ಅದ್ರಲ್ಲಿ ಇನ್ನೂ 5,000 ರೂಪಾಯಿ ನೆಗೋಷಿಯೇಷನ್ ಮಾಡ್ತಾರಂತೆ. ಸೊ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬರ್ಬೋದು. ಲೊಕೇಶನ್ ಕೂಡ ಕಳ್ಸಿಕೊಡ್ತಾರೆ, ಒಂದ್ಸರಿ ವಿಸಿಟ್ ಮಾಡಿ. ಸ್ನೇಹಿತರೆ, ಯಾರಾದ್ರೂ ಒಂದು 7 ಸೀಟರ್ ಅಲ್ಲಿ ಟೊಯೋಟಾದಲ್ಲಿ ಇನೋವಾ ಯೆಲ್ಲೋ ಬೋರ್ಡ್ ಹುಡುಕ್ತಾ ಇದ್ರೆ ಸೂಪರ್ ಗಾಡಿ ನಿಂತಿದೆ. ಡೀಟೇಲ್ಸ್ ಕೊಡಿ ಸರ್. ಸರ್, 15 ಮ್ಯಾನುಫ್ಯಾಕ್ಚರಿಂಗ್, 16 ರಿಜಿಸ್ಟ್ರೇಷನ್. ಓನರ್ ಮಾತ್ರ 3rd ಓನರ್ ಆಗಿದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಸರ್, ಒಂದು 5,25,000 ಹೇಳ್ತಾ ಇದ್ದೀನಿ. ಒಂಚೂರು ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಜಾಸ್ತಿ ಇರಲ್ಲ ಇದು. ಓಕೆ,
ಅಷ್ಟು ಬೇರೆ ಅಂದ್ಕೊಂಡಂಗಿರಲ್ಲ, ಯಾಕಂದ್ರೆ ಹೇಳೋದೇ ಕಡಿಮೆ ಹೌದು. ಅಂತದ್ರಲ್ಲಿ ಹೆವಿ ನೆಗೆಷಬಲ್ ಇರಲ್ಲ. ಯಾರೇ ಇಂಟ್ರೆಸ್ಟ್ ಇದ್ರೆ ಎನಿ ಇಂಟ್ರೆಸ್ಟ್ ಯಾರು ಬೇಕಾದ್ರೂ ಕಾಲ್ ಮಾಡಿ ಕೇಳ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು 16 ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಒಂದು ಟೊಯೋಟಾ ಇನೋವಾ ಗಾಡಿ 7 ಸೀಟರ್ ಅಲ್ಲಿ ನಿಮಗೆ ಯೆಲ್ಲೋ ಬೋರ್ಡ್ ಅಲ್ಲಿ ಸಿಗ್ತಾ ಇದೆ. ಜಸ್ಟ್ ಏನಿಲ್ಲ, ಒಂದು ಬಂಪರ್ ರಿಪ್ಲೇಸ್ಮೆಂಟ್ ಇದೆ, ಅದ್ ಬಿಟ್ರೆ ಬೇರೆ ಎಲ್ಲ ಕಂಡೀಷನ್ ಚೆನ್ನಾಗಿದೆ ಗಾಡಿ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನೂ ಸೂಪರ್ ಆಗಿದೆ ಗಾಡಿ. ಸರ್ ವಿಸಿಟ್ ಮಾಡಿ, ನಂಬರ್ ಕೊಟ್ಟಿರ್ತೀನಿ. 5,25,000, ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್, ತುಂಬಾ ಹೆಚ್ಚು ಕಡಿಮೆ ಆಗುತ್ತೆ. 5,25,000. ಸ್ನೇಹಿತರೆ, ಆಪಲ್ ಶೇಪ್ ಅಲ್ಲಿ ನೀವು ಪೆಟ್ರೋಲ್ ನೋಡಿದಿರಿ, CNG ನೋಡಿದಿರಿ, ಆದ್ರೆ ಡೀಸೆಲ್ ವೆಹಿಕಲ್ ಕೂಡ ಇಟ್ಟಿದ್ದಾರೆ ನಮ್ಮ ಬದ್ರಿ ಅವರು. ಗಾಡಿದು ಡೀಟೇಲ್ಸ್ ತಗೊಬಿಡೋಣ ಸರ್. ಡೀಟೇಲ್ಸ್ ಸರ್ 2018 ಮಾಡಲು, ಸೆಕೆಂಡ್ ಓನರು, ಬಹಳ ಕಡಿಮೆ ಓಡಿರೋ ಗಾಡಿ ಇದೆ ಸರ್ ಇದು. ತುಂಬಾ ಚೆನ್ನಾಗಿದೆ ಗಾಡಿ, ನೀಟ್ ಅಂಡ್ ಕ್ಲೀನ್ ಆಗಿದೆ. ಬಂದ್ಬಿಟ್ಟು ಒಂದು 5,10,000 ಹೇಳ್ತಾ ಇದೀವಿ ಸರ್. 490 ಫೈನಲ್ ಮಾಡ್ಕೊಡ್ತೀವಿ ಸರ್. ಮಾಡಲ್ ಅದಂದ್ರೆ ಸರ್ 2018 ಮಾಡಲ್, 18 ಮಾಡಲ್, 480ಕ್ಕೆ 490 ಫೈನಲ್ ಮಾಡ್ಕೊಡ್ತೀವಿ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು 18 ಮಾಡಲ್ ಅಲ್ಲಿ ಯಾರಾದ್ರೂ ಡೀಸೆಲ್ ವೆಹಿಕಲ್ ಹುಡುಕ್ತಾ ಇದ್ರೆ ಸೊ ಆಪಲ್ ಶೇಪ್ ಅಲ್ಲಿ ಸಿಗ್ತಾ ಇದೆ. ಇಂಟ್ರೆಸ್ಟ್ ಇದ್ದರೂ ನಂಬರ್ ಇರುತ್ತೆ, ಕಾಲ್ ಮಾಡ್ಕೊಂಡು ಬರ್ಬೋದು. ಸ್ನೇಹಿತರೆ, ಯಾರಾದ್ರೂ ಒಂದು 23 ಮಾಡಲ್ ಅಲ್ಲಿ ವೈಟ್ ಕಲರ್ ಪೆಟ್ರೋಲ್ ವಿತ್ CNG ಆಪ್ಷನ್ ಅಲ್ಲಿ ಗಾಡಿ ಹುಡುಕ್ತಾ ಇದ್ರೆ ದುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಸೂಪರ್ ಆಗಿರೋ ಗಾಡಿ ಆಪಲ್ ಶೇಪ್ ಅಲ್ಲಿ ನಿಂತಿದೆ. ಸರ್ ಡೀಟೇಲ್ಸ್ ಸರ್ 23 ಮಾಡಲ್, ಸಿಂಗಲ್ ಓನರ್, ಕಂಪ್ನಿ ಫಿಟೆಡ್ CNG ಸರ್ ಇದು. ಓಕೆ, ನಿಮ್ಗೆ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಲೋನ್ ಆಪ್ಷನ್ ಸಿಗುತ್ತೆ. ನಿಮ್ಗೆ ಬಂದ್ಬಿಟ್ಟು ಒಂದು 6,50,000 ಕೋಟ್ ಮಾಡ್ತಾ ಇದೀವಿ. ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಸರ್ 6.5 ಲಕ್ಷಕ್ಕೆ 23 ಮಾಡಲ್ ಗಾಡಿ ಕೊಡ್ತಿದ್ದೀರಿ. ಹೌದು, ಪೆಟ್ರೋಲ್ ವಿತ್ CNG. ಹೌದು ಸ್ನೇಹಿತರೆ, ಅದಕ್ಕೆ ನಾ ಹೇಳ್ತಾ ಇರೋದು ಚಾಲೆಂಜಿಂಗ್ ಪ್ರೈಸ್ ಅಂತ ಹೇಳ್ಬಿಟ್ಟು. ಸೊ ಚಾಲಕರಿಗೆ ಕಡಿಮೆ ರೇಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಸುಮಾರು ತಿಂಗಳಿಂದ ಪ್ರಯತ್ನ ಪಡ್ತಿದ್ದಾರೆ. ಅದೇ ರೀತಿ ಕೊಟ್ಕೊಂತ ಬರ್ತಾ ಇದ್ದಾರೆ. ಇದು ಕೂಡ ನಿಮ್ಗೆ ಕಡಿಮೆ ರೇಟ್ ಅಲ್ಲಿ 23 ಮಾಡಲು ಪೆಟ್ರೋಲ್ ವಿತ್ CNG 6,50,000 ರೂಪಾಯಿ ಇರ್ತಿದ್ದಾರೆ. ಅದರಲ್ಲೂ ಕೂಡ ಸ್ವಲ್ಪ ನೆಗೆಷಿಬಲ್ ಆಗುತ್ತೆ. ಸೊ ಇಂಟ್ರೆಸ್ಟ್ ಇದ್ದರು ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಲೊಕೇಶನ್ ಕಳ್ಸಿಕೊಡ್ತಾರೆ. ಬಂದು ನೀವು ಕೂಡ ಗಾಡಿನ ತಗೋಬಹುದು, ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಸ್ನೇಹಿತರೆ, ಸಿಟಿ ಡ್ರೈವನ್ಗೆ ಸೂಪರ್ ಆಗಿರೋ ಗಾಡಿ, ಚಿಕ್ಕ ಗಾಡಿ ಅಂತಾನೆ ಹೇಳ್ಬೋದು. ಮಾರುತಿ ಸುಜುಕಿ ರಿಡ್ಸ್ ಅಲ್ಲಿ ಒಂದು ಯೆಲ್ಲೋ ಬೋರ್ಡ್ ಗಾಡಿ ಸಿಗ್ತದೆ. ಬಜಾರ್ ಅಲ್ಲೇ ಯಾರು ಕೊಟ್ಟಿರಬಾರ್ದು ಆ ತರ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ನ ತಗೊಬಿಡೋಣ ಇವಾಗ. ಸಣ್ಣ ಪುಟ್ಟ ಸ್ಕ್ರಾಚ್ ಇದೆ, 2016 ಮಾಡಲ್ ಸರ್ ಇದು. ತಗೊಂಡೋಗಿ ದುಡ್ಕೊಳ್ಳೋರ್ಗೆ ಏನು ಸಮಸ್ಯೆ ಇಲ್ಲ, ಏನು ಮಾಡ್ಸಿಲ್ಲ. ನಾವು ತಂದಿದೀವಿ, ಇವತ್ತು ತಂದಿರೋದು ಇವಾಗಲೇ ಕೊಡ್ತಾ ಇದೀವಿ, ಇವಾಗಲೇ ರೇಟ್ ಹೇಳ್ತಾ ಇದೀವಿ ಸರ್. 1,50,000 ಕೊಟ್ಬಿಡ್ತೀನಿ ಸರ್. ಸರ್ ಒಂದೂವರೆಗೆ ಕೊಟ್ಬಿಡ್ತೀವಿ. ಮಾಡಲ್ ಯಾವ್ದಂದ್ರೆ ಸರ್ 16 ಮಾಡಲ್, ಸೆಕೆಂಡ್ ಓನರ್, ಡಾಕ್ಯುಮೆಂಟ್ ರನ್ನಿಂಗ್, 1,50,000 ಕೊಟ್ಬಿಡ್ತೀವಿ. ಸ್ನೇಹಿತರೆ, ಗಾಡಿ ಜಸ್ಟ್ ಇವಾಗ ಬಂದಿದೆ, ಇನ್ನ ವಾಶ್ ಕೂಡ ಆಗಿಲ್ಲ, ಏನು ಕೆಲಸ ಆಗಿಲ್ಲ ಗಾಡಿಗೆ. ಸೊ ಹಂಗೆ ವಿಡಿಯೋ ಮಾಡ್ತಿದ್ದಾರೆ. 1.5 ಲಕ್ಷಕ್ಕೆ ಗಾಡಿ ಕೊಡ್ತಿದ್ದಾರೆ. ಸೊ 1.5 ಲಕ್ಷ ಕೆಲವು ಪಾಸಿಟಿವ್ ಹೆಂಗಿದೆ ಹಂಗೆ ಸರ್. ಈಗ ಏನ್ ಕಂಡೀಷನ್ ಅಲ್ಲಿ ಇದೆಯೋ ಇದೇ ತರ ನಿಮ್ಗೆ 1.5 ಲಕ್ಷಕ್ಕೆ ರಿಡ್ಸ್ ಗಾಡಿ ಸಿಗ್ತಾ ಇದೆ. ಸೊ 1.5 ಲಕ್ಷ ಅಂತಂದ್ರೆ ಲೆಕ್ಕ ಹಾಕಿ, ಇನ್ನೇನು ಒಂದು 20,000 ಖರ್ಚು ಮಾಡಿಸ್ಕೊಂಡ್ರೆ ಒಳ್ಳೆ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ಆಗುತ್ತೆ. ಅಲೋ ಬ್ರದರ್, 20,000 ಖರ್ಚಿದೆ, 20,000 ಖರ್ಚು ಮಾಡ್ಕೋಬೇಕು ಅವರು. ಓಕೆ ಸರ್, ನೋಡಿ ಇಂಟ್ರೆಸ್ಟ್ ಇದ್ದವರು ನಂಬರ್ ಇರುತ್ತೆ, ಕಾಲ್ ಮಾಡ್ಕೊಂಡ್ ಬನ್ನಿ. ದುಡಿಯೋದಕ್ಕೆ ಏನಾದ್ರು ರಿಡ್ಸ್ ಗಾಡಿ ಹುಡುಕ್ತಾ ಇದ್ರೆ ಕೇವಲ 1.5 ಲಕ್ಷಕ್ಕೆ 16 ಮಾಡಲ್ ಗಾಡಿ ಸಿಗ್ತಾ ಇದೆ. ಸ್ನೇಹಿತರೆ, ಹಾಗೆ ಒಂದು ಮಾರುತಿ ಸುಜುಕಿ ಡಿಸೈರ್ ಅಲ್ಲಿ 16 ಮಾಡಲು ಡೀಸೆಲ್ ವೆಹಿಕಲ್ ಹುಡುಕ್ತಾ ಇರೋರಿಗೆ ಆ ಗಾಡಿಯನ್ನು ಕೂಡ ಇಟ್ಟಿದ್ದಾರೆ. ಸರ್ ಡೀಟೇಲ್ಸ್ ಸರ್ 2016 ಮಾಡಲು, ಸಿಂಗಲ್ ಓನರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಸರ್. 2 ಟೈರ್ ಚೆನ್ನಾಗಿದಾವೆ, 2 ಟೈರ್ ಒಂದ್ ಸ್ವಲ್ಪ ಕಡಿಮೆ ಇದೆ. ಓಕೆ, ನಿಮ್ಗೆ ಒಂದು 2,80,000 ಹೇಳ್ತೀನಿ. ಒಂಚೂರು ಸ್ಮಾಲ್ ನೆಗೆಷಬಲ್ ಮಾಡ್ಕೊಡ್ತೀವಿ. ಪ್ಯಾನಿಕ್ ಬಟನ್ ಸಮೇತ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀನಿ. ಲೋನ್ ಆಪ್ಷನ್ ಸಮೇತ ಕೊಡ್ತೀನಿ. ಕರ್ನಾಟಕ ಯಾವ್ದೇ ಮೂಲೆಯಲ್ಲಿ ಇದ್ರು ಲೋನ್ ಮಾಡ್ಕೊಡ್ತೀವಿ. ಬರೀ 2,20,000, 2,80,000 ಒಂಚೂರು ನೆಗೆಷಬಲ್ ಮಾಡ್ಕೊಡ್ತೀವಿ. ಅದರಲ್ಲೂ ಕೂಡ ಸ್ವಲ್ಪ ಕಡಿಮೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು 16 ಮಾಡಲು ಡೀಸೆಲ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ ಅಲ್ಲಿ ಯಾರಾದ್ರೂ ಗಾಡಿ ಹುಡುಕ್ತಾ ಇದ್ರೆ 2,80,000, ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೆಷಿಬಲ್. ಸೊ ಚಾನ್ಸ್ ಪ್ರೈಸ್ ಅಂತಾನೆ ಹೇಳ್ಬೋದು. ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. 2,80,000, ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನೆಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಸಾರ್ಗೆ ಕಾಲ್ ಮಾಡ್ಕೊಂಡು ಡೀಟೇಲ್ಸ್ ತಗೊಂಡು ಲೊಕೇಶನ್ ಕಳಿಸ್ತಾರೆ. ಬಂದು ಒಂದ್ಸರಿ ವಿಚಾರಿಸಿ ನೋಡಿ ಗಾಡಿನ ತಗೊಂಡು ದುಡೀರಿ. ಸ್ನೇಹಿತರೆ, ಒಂದು ಟೊಯೋಟಾದಲ್ಲಿ ಪ್ಲಾಟಿನಾ ಶೇಪ್ ಅಲ್ಲಿ ಆಫ್ಟರ್ ಮಾರ್ಕೆಟ್ 4 ಕೂಡ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಸರ್ ಡೀಟೇಲ್ಸ್ ಹಾಗೆ. ಸರ್ 2018 ಮಾಡಲು, ಸೆಕೆಂಡ್ ಓನರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್, 4 ಮ್ಯಾಗ್ವಿಲ್ ಇದೆ ಸರ್, ಹೊಸವೇ ಇನ್ನೂ. ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. ಪ್ಲಾಟಿನಾ ಬಂದು ಒಂದು 5,80,000 ಹೇಳ್ತೀನಿ ಸರ್. ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಇದನ್ನು 5,80,000, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸ್ನೇಹಿತರೆ, ಇಂಟೀರಿಯರ್ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಒಳ್ಳೆ ಲೆದರ್ ಸೀಟ್ ಕವರ್ ಬರುತ್ತೆ, AC ಪವರ್ ಸ್ಟೇರಿಂಗು, ಹಾಗೆ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ ಗಾಡಿಗೆ. ETOS ಯಾರಾದ್ರೂ 18 ಮಾಡಲು ಸೆಕೆಂಡ್ ಓನರ್ ಅಲ್ಲಿ ಪ್ಲಾಟಿನಾ ಶೇಪ್ ಹುಡುಕ್ತಾ ಇದ್ರೆ ಸೂಪರ್ ಆಗಿರೋ ಗಾಡಿ ಇದೆ. 5,80,000, ಅದ್ರ ಸ್ವಲ್ಪ ಕಡಿಮೆನಾ? ಹೌದು, ಹೆಚ್ಚು ಕಮ್ಮಿ. ಗಾಡಿ ಲೋನ್ ಆಗುತ್ತಾ? ಹೌದು, ಖಂಡಿತ. ಕರ್ನಾಟಕ ಯಾವ್ದೇ ಮೂಲೆಯಲ್ಲಿ ಇದ್ರು ಲೋನ್ ಆಗುತ್ತೆ. ಬಟ್ ಲೋನ್ ಬೇಕಂದ್ರೆ ಸಿವಿಲ್ ಇರಬೇಕು, ಸಿವಿಲ್ ಲೋನ್ ಚೆನ್ನಾಗಿರ್ಬೇಕು, ಮತ್ತೆ ಶೂರಿಟಿ ಇರಬೇಕು, ಶೂರಿಟಿ ಅವ್ರದ್ದು ಇರಬೇಕು. ಎರಡೂ ಕರೆಕ್ಟ್ ಆಗಿದ್ರೆ ಯಾವ್ದೇ ಮೂಲೆಯಲ್ಲಿ ಇದ್ರು ಲೋನ್ ಮಾಡ್ಕೊಡ್ತೀವಿ ಸರ್. ಎಂಟಲ್ ಕರ್ನಾಟಕ. ಸ್ನೇಹಿತರೆ, ಇದು ಕೂಡ ನಿಮಗೆ ಬೆಸ್ಟ್ ಆಫರ್ ಆಗ್ಬೋದು. ಯಾಕೆಂತಂದ್ರೆ ಟೊಯೋಟಾದಲ್ಲಿ ಅವ್ರ ಫ್ಯಾನ್ಸ್ ಸುಮಾರು ಇರ್ತಾರೆ. ಟೊಯೋಟಾ ಕಂಪ್ನಿಗೆ ETOS ಫ್ಯಾನ್ಸ್ ಸುಮಾರು ಜನ ಇರ್ತಾರೆ. ಸೊ ಒಂದು ಪ್ಲಾಟಿನಾ ಶೇಪ್ ನಿಂತಿದೆ. 18 ಮಾಡಲು, ಸೆಕೆಂಡ್ ಓನರು, 5,80,000, ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಮತ್ತೊಂದು ಎಲ್ಲರ ಫೇವರೇಟ್ ಗಾಡಿ ಅಂತಾನೆ ಹೇಳ್ಬೋದು,
ಮಾರುತಿ ಸುಜುಕಿ ಎರಿಟಿಗಾ 7 ಸೀಟರು 22 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ವಿತ್ CNG ಆಪ್ಷನ್ ಅಲ್ಲಿ ಸಿಂಗಲ್ ಓನರ್ ಗಾಡಿ ಸಿಗ್ತದೆ ಸರ್. ಡೀಟೇಲ್ಸ್ ಸರ್ 22 ಮಾಡಲು ನಿಮಗೆ ಸಿಂಗಲ್ ಓನರ್ ಕಂಪ್ನಿ ಫಿಟೆಡ್ CNG ಸರ್ ಎರ್ಟಿಕಾ. Okay. ಆಲ್ ಡಾಕ್ಯುಮೆಂಟ್ ರನ್ನಿಂಗ್, ಪ್ಯಾನಿಕ್ ಬಟನ್ ಇದೆ ಹಿಡಿದು ಎಲ್ಲ ರನ್ನಿಂಗ್, 2 ಟೈರ್ ಹೊಸ ಇದೆ, 2 ಟೈರ್ ಕಮ್ಮಿ ಇದೆ. ಓಕೆ, ಬಂದು ಒಂದು 8,60,000 ಕೊಟ್ಟು ಮಾಡ್ತೀವಿ ಸರ್. ಎದುರುಗಡೆ ಬಂದ್ರೆ ಸ್ಮಾಲ್ ನೆಗೆಷಬಲ್ ಮಾಡ್ಕೊಡೋಣ. ಓಕೆ ಸ್ನೇಹಿತರೆ, ಇಂಟೀರಿಯರ್ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರೋದು ಒಳ್ಳೆ ಲೆದರ್ ಸೀಟ್ ಕವರ್ ಬರುತ್ತೆ, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಹಾಗೆ ಕಂಪ್ನಿ ಸಿಸ್ಟಮ್ ಬರುತ್ತೆ ಗಾಡಿಗೆ. 22 ಮಾಡಲು CNG ವಿತ್ ಪೆಟ್ರೋಲ್ ಆಪ್ಷನ್, ಸಿಂಗಲ್ ಓನರ್ ಗಾಡಿ. ಪ್ರೈಸ್ ನ ಇನ್ನೊಂದ್ಸರಿ ಕೇಳ್ಕೊಬಿಡೋಣ, ಏನ್ ಹೇಳ್ತಾ ಇದ್ದೀವಿ ಪ್ರೈಸ್? 8,60,000 ಹೇಳ್ತೀವಿ. ಎದುರುಗಡೆ ಬಂದ್ರೆ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. 8,60,000 ನಮ್ಮ ಹತ್ರ ಬರೀ ಕಂಪ್ನಿ ಫಿಟೆಡ್ CNG CNG ಇರೋದು ನೋಡಿದ್ರಲ್ವಾ. ಸಿಂಗಲ್ ಕಂಪ್ನಿ ಫಿಟೆಡ್ CNG ಬಿಟ್ರೆ ಬೇರೆ ವೆಹಿಕಲ್ ಇಲ್ಲ. ನೀವು 8,60,000 ರೂಪಾಯಿ ಆಗುತ್ತೆ. ಸೊ ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು 2ರಿಂದ 2.5 ಡೌನ್ ಪೇಮೆಂಟ್ ಮಾಡಿದ್ರೆ ಉಳಿದಿದ್ದು ಗಾಡಿಗೆ ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 22 ಮಾಡಲು ಸಿಂಗಲ್ ಓನರು ಪೆಟ್ರೋಲ್ CNG, ಅದರಲ್ಲೂ ಕೂಡ ಕಂಪ್ನಿ ಫಿಟೆಡ್ CNG. 8,60,000 ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಇನ್ನೊಂದು ಟೊಯೋಟಾದಲ್ಲಿ ETS ನಿಂತಿದೆ, ಎಲ್ಲೋ ಬೋರ್ಡ್. ಡೀಟೇಲ್ಸ್ ಸರ್? ಸರ್ ಇದು ETS ಬಂದ್ಬಿಟ್ಟು 15 ಮಾಡಲು ಸೆಕೆಂಡ್ ಓನರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. 4 ಬ್ರಾಂಡ್ ನ್ಯೂ ಟೈರ್ ಇದಾವೆ. ಓಕೆ, ಒಂದು 3.5 ಹೇಳ್ತೀವಿ, ಸ್ಮಾಲ್ ನೆಗೆಷಬಲ್ ಮಾಡ್ಕೊಡ್ತೀವಿ. 2015 ಮಾಡಲು ಸೆಕೆಂಡ್ ಓನರು, 3,50,000 ರೂಪಾಯಿ, ಅದರಲ್ಲೂ ಕೂಡ ನೆಗೆಷಬಲ್ ಆಗುತ್ತೆ. ಸೊ ETS ಅಲ್ಲಿ ಯಾರಾದ್ರೂ ಗಾಡಿ ಹುಡುಕ್ತಾ ಇದ್ರೆ ಒಂದು 15 ಮಾಡಲ್ ಗಾಡಿ ಇದೆ ಸೆಕೆಂಡ್ ಓನರ್ ಅಲ್ಲಿ. ಸೊ ಒಂದ್ಸರಿ ವಿಸಿಟ್ ಮಾಡ್ಕೊಂಡು ನೀವು ಕೂಡ ಗಾಡಿನ ತಗೋಬಹುದು. ರೇಟ್ ಸ್ವಲ್ಪ ಕಡಿಮೆ ಆಗುತ್ತಾ? ಮಾಡೋಣ. ಓಕೆ, ಬನ್ನಿ ಒಂದ್ಸರಿ, ರೇಟ್ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಹಾಗೆ ಇನ್ನೊಂದು ಆಟೋ ಶಿಫ್ಟ್ ಗಾಡಿ ZXi ಆಟೋಮೆಟಿಕ್. ಓಕೆ, ಓನರು ಸಿಂಗಲ್ ಓನರ್, ಕಂಪ್ನಿ ಫಿಟೆಡ್ CNG ನಾ? ಇಲ್ಲ ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್ ZXi. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ZXi 23 ಮಾಡಲು ಆಟೋಮೆಟಿಕ್ ಅಲ್ಲಿ ಈ ಗಾಡಿ ನಿಮಗೆ ಸಿಗ್ತಾ ಇದೆ. ಸೊ ಇಂಟೀರಿಯರ್ ನೋಡ್ಬಿಡೋಣ. ಓಕೆ, ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಳ್ಳೆ ಲೆದರ್ ಸೀಟ್ ಕವರ್ ಬರುತ್ತೆ, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಹಾಗೆ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ ಗಾಡಿಗೆ. ಪುಷ್ ಬಟನ್ ಸ್ಟಾರ್ಟ್ ಇದೆ, ತೋರಿಸಿ ಸರ್ ಹಂಗೆ. ನೋಡ್ತಾ ಇರ್ಬೋದು ನೀವು, ಇದಕ್ಕೂ ಕೂಡ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಯಾಕಂತಂದ್ರೆ ZXi ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಈ ಗಾಡಿ ನಿಮಗೆ ಆಗುತ್ತೆ. ನೋಡ್ತಾ ಇರ್ಬೋದು 4 ಕೂಡ ಮ್ಯಾಗ್ಯುಲ್ ಬರುತ್ತೆ. ಅಂದ್ರೆ ZXi ಅಂದ್ರೆ ಫುಲ್ಲಿ ಲೋಡೆಡ್ ಅಲ್ಲಿ ಗಾಡಿ ನಿಮಗೆ ಸಿಗ್ತಾ ಇದೆ. 4 ಬ್ರಾಂಡ್ ನ್ಯೂ ಟೈರ್ ಇದಾವೆ. 4 ಕೂಡ ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಏನ್ ಕೊಟ್ಟು ಮಾಡ್ತಾ ಇದ್ದೀವಿ ಸರ್ ಪ್ರೈಸ್? ಒಂದು 6 ಲಕ್ಷ ಕೊಟ್ಟು ಮಾಡ್ತಾ ಇದೀವಿ, ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. 6 ಲಕ್ಷದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಹೌದು ಸ್ನೇಹಿತರೆ, ಬೆಸ್ಟ್ ಆಫರ್ ಅಲ್ಲಿ ನಿಮಗೆ ಈ ಗಾಡಿ ZXi ಸಿಗ್ತಾ ಇದೆ. ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಯಾರಾದ್ರೂ ಹುಡುಕ್ತಾ ಇದ್ರೆ ಒಂದು ಒಳ್ಳೆ ಮಾಡಲ್ ಗಾಡಿ, ಲೇಟೆಸ್ಟ್ ಶೇಪ್ ಅಲ್ಲಿ ನಿಮಗೆ ಗಾಡಿ ಸಿಗ್ತಾ ಇದೆ. ಸೊ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ನಿಮ್ಮ ಮುಂದೆ ನಿಂತಿದೆ ಒಂದು ಬಜಾಜ್ CNG ವಿತ್ ಪೆಟ್ರೋಲ್ ಆಪ್ಷನ್ ಅಲ್ಲಿ ಒಂದು ಗಾಡಿ ಸಿಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಬಜಾಜ್ ಆಟೋ. ಯಾರಾದ್ರೂ ಪ್ಯಾಸೆಂಜರ್ ಗಾಡಿ ಹುಡುಕ್ತಾ ಇದ್ರೆ 2024 ಲೇಟೆಸ್ಟ್ ಮಾಡಲ್ ಅಂತಾನೆ ಹೇಳ್ಬೋದು. ಜಸ್ಟ್ 40,000 ಕಿಲೋಮೀಟರ್ ಡ್ರೈವ್ ಆಗಿರ್ತಕ್ಕಂಥ ಒಂದು ಹೊಸ ಆಟೋ, ಅಂದ್ರೆ 24 ಮಾಡಲು ಲೇಟೆಸ್ಟ್ ಮಾಡಲ್ ಅಲ್ಲಿ ನಿಮಗೆ ಈ ಗಾಡಿ ಸಿಗ್ತಾ ಇದೆ. ಈ ಆಟೋಗೆ ನಾನು ಲಾಸ್ಟ್ ಟೈಮ್ ಅಲ್ಲಿ 2,60,000 ರೂಪಾಯಿನ ಪ್ರೈಸ್ ಅನ್ನು ಹೇಳಿದ್ವಿ. ಸೊ ಸುಮಾರು ಕಮೆಂಟ್ಸ್ ಬಂದಿದ್ವು. ಸೊ ಎಲ್ಲರೂ ನಮ್ಮ ಸ್ನೇಹಿತರೆ. ಲಾಸ್ಟ್ ಟೈಮ್ ನಾನು ನಿಮಗೆ ಒಂದು ಮಿಸ್ಟೇಕ್ ಆಗಿತ್ತು, ಇದರಲ್ಲಿ DL ಪರ್ಮಿಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ವಿ. ಆಕ್ಚುಲಿ ಇದು ಟ್ರಾನ್ಸ್ಫರ್ ಪರ್ಮಿಟ್ ಅಲ್ಲಿ ಇದೆ ಗಾಡಿ. ಟ್ರಾನ್ಸ್ಫರ್ ಪರ್ಮಿಟ್ ಅಲ್ಲಿ ಈ ಗಾಡಿ ನಿಮಗೆ ಸಿಗ್ತಾ ಇದೆ. ಈ ಸರಿ ಪ್ರೈಸ್ ಮಾತ್ರ ತೀರಾ ಕಡಿಮೆ ಇದೆ. ಸೊ ಈ ಗಾಡಿದ ಏನಾದ್ರು ನಿಮಗೆ ಪ್ರೈಸ್ ಬೇಕು ಅಂತಂದ್ರೆ ಪ್ರೈಸ್ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ಸೊ ನಿಮಗೆ ಆಟೋಮೆಟಿಕ್ ನಾನೇ ನಿಮಗೆ ಕಳ್ಸಿಕೊಡ್ತೀನಿ ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು, ಅಥವಾ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ ಪ್ರೈಸ್ ಅನ್ನ ತಿಳ್ಕೊಳ್ಳಿ. ಸಿಂಗಲ್ ಓನರು, 24 ಮಾಡಲು, ಪೆಟ್ರೋಲ್ ವಿತ್ CNG ಆಪ್ಷನ್ ಅಲ್ಲಿ ಬೆಸ್ಟ್ ಗಾಡಿ. ದುಡಿಯೋದಕ್ಕೆ ಯೆಲ್ಲೋ ಬೋರ್ಡ್ ಅಲ್ಲಿ ನಿಮಗೆ ಆಟೋ ಸಿಗ್ತಾ ಇದೆ. ಸೊ ಈಗ ನಿಮಗೆ ಕಂಡೀಷನ್ ನೋಡ್ತಾ ಇರ್ಬೋದು, ಎಲ್ಲೂ ಕೂಡ LPG ಸಿಗ್ತಾ ಇಲ್ಲ. ಡಿಮ್ಯಾಂಡ್ಸ್ ಇರ್ತಕ್ಕಂಥದ್ದು CNG ಮತ್ತೆ ಎಲೆಕ್ಟ್ರಿಕ್ ಆಟೋಗೆ. ಸೊ ನೋಡ್ತಾ ಇರ್ಬೋದು 24 ಮಾಡಲು, ಸಿಂಗಲ್ ಓನರು, ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಪ್ರೈಸ್ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ, ನಾನೇ ನಿಮಗೆ ಇದಕ್ಕೆ ಪ್ರೈಸ್ ನ ಕಳ್ಸಿಕೊಡ್ತೀನಿ. ನೀವು ಕೂಡ ಕಾಲ್ ಮಾಡಿ ಕೇಳ್ಬೋದು, ನಂಬರ್ ಇರುತ್ತೆ ವಿಡಿಯೋದಲ್ಲಿ. ಕಾಲ್ ಮಾಡಿ ಪ್ರೈಸ್ ನ ವಿಚಾರಿಸ್ಬಿಟ್ಟು ನೀವು ಕೂಡ ಗಾಡಿನ ತಗೋಬಹುದು. ಸ್ನೇಹಿತರೆ, ಒಂದು ಮಾರುತಿ ಸುಜುಕಿ ಎರಿಟಿಗಾ ಪೆಟ್ರೋಲ್ CNG ಆಪ್ಷನ್ ಗಾಡಿ ವೈಟ್ ಬೋರ್ಡ್ ಅಲ್ಲಿ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು ಮೇಲೆ ಕ್ಯಾರಿಯರ್ ಕೂಡ ಹಾಕ್ಸಿದ್ದಾರೆ. ಸೊ ವೇರಿಯಂಟ್ ಯಾವುದು, ಮಾಡಲ್ ಯಾವುದು, ಓನರ್ ಎಷ್ಟು, ಎಲ್ಲಾನು ಕೂಡ ಈಗ ಡೀಟೇಲ್ಸ್ ತಗೋಣ. ಸರ್ ಡೀಟೇಲ್ಸ್ ಸರ್ 23 ಮಾಡಲು, ಸಿಂಗಲ್ ಓನರ್ ಸರ್, ಕಂಪನಿ ಫಿಟೆಡ್ CNG VXi ಎರ್ಟಿಗಾ. ಓಕೆ, ಬರೀ 60,000 ಡ್ರೈವಿಂಗ್ ಕಿಲೋಮೀಟರ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಒಂದು 90% ಟೈರೇ ಇದೆ ಸರ್. ನಿಮಗೆ ಶೋರೂಮ್ ರೆಕಾರ್ಡ್ ಇದೆ. ಬಂದ್ಬಿಟ್ಟು ನಿಮ್ಗೆ ಒಂದು 10,80,000 ಕೋಟ್ ಮಾಡ್ತಾ ಇದೀವಿ. ಒಂಚೂರು ಸ್ಮಾಲ್ ನೆಗೆಷಬಲ್ ಮಾಡ್ಕೊಡ್ತೀವಿ. 23 ಮಾಡಲ್ ಅಲ್ವಾ ಸರ್? ಹೌದು, 23 ಮಾಡಲ್, ಸಿಂಗಲ್ ಓನರ್, ಕಂಪನಿ ಫಿಟೆಡ್ CNG. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು 23 ಮಾಡಲು, ಪೆಟ್ರೋಲ್ CNG ಆಪ್ಷನ್ ಅಲ್ಲಿ ನಿಮಗೆ ವೈಟ್ ಬೋರ್ಡ್ ಅಲ್ಲಿ ಸಿಗ್ತಾ ಇದೆ. ಎರಿಟಿಗಾ ಯಾರಾದ್ರೂ ಫ್ಯಾಮಿಲಿ ಯೂಸ್ಗೆ ಒಂದು 7ರಿಂದ 8 ಜನ ಇರ್ತಾರೆ ಅನ್ನೋರಿಗೆ ಬೆಸ್ಟ್ ಗಾಡಿ. ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಗಾಡಿ ನಿಮಗೆ ಸಿಗ್ತಾ ಇದೆ. ಪೆಟ್ರೋಲ್ ವಿತ್ CNG ಆಪ್ಷನ್ 10,80,000 ಹೇಳ್ತಾ ಇದೀವಿ. ಸ್ಮಾಲ್ ನೆಗೆಷಬಲ್ ಮಾಡ್ಕೊಡ್ತೀವಿ. 10,80,000, ಅದರಲ್ಲೂ ಸ್ವಲ್ಪ ಸ್ಲೈಟ್ಲಿ ಕಡಿಮೆ ಆಗುತ್ತೆ. ಸೊ ನಂಬರ್ ಇರುತ್ತೆ, ಇಂಟ್ರೆಸ್ಟ್ ಇದ್ದರು ಕಾಲ್ ಮಾಡ್ಕೊಂಡ್ಬಂದು ನೀವು ಕೂಡ ಗಾಡಿನ ತಗೋಬಹುದು. ಒಂದು ಒಳ್ಳೆ ಪ್ರೊಫೈಲ್ ಬಂದ್ರೆ ಗಾಡಿಗೆ ಲೋನು ಕೂಡ ಆಗುತ್ತೆ. ಸೊ ಒಂದ್ಸರಿ ವಿಚಾರಿಸಿ, ನಂಬರ್ ಇರುತ್ತೆ. ಓಕೆ ಸ್ನೇಹಿತರೆ, ಯಾರಾದ್ರೂ ಒಂದು ಯೆಲ್ಲೋ ಬೋರ್ಡ್ ಅಲ್ಲಿ ದುಡಿಬೇಕು ಅಂತ ಗಾಡಿ ಹುಡುಕ್ತಿದ್ರೆ, ಸುಮಾರು ಆಪಲ್ ಶೇಪು ಲೇಟೆಸ್ಟ್ ಮಾಡಲು, ಹಾಗೆ 7 ಸೀಟರ್ ಅಲ್ಲಿ ಎರಿಟಿಗಾಗಳು,
ಟೊಯೋಟೋದಲ್ಲಿ ಇಟಿಯೋಸ್ ಸುಮಾರು ಗಾಡಿಗಳು ನಿಮಗೆ ದುಡಿಯೋದಕ್ಕೆ ಎಲ್ಲೋ ಬೋರ್ಡಲ್ಲಿ ಸಿಗ್ತಾ ಇದೆ. ಸೊ ನಂಬರ್ ಇರುತ್ತೆ, ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಂದು ನೀವು ಕೂಡ ಗಾಡಿನ ತಗೋಬಹುದು ಅಂತ ಹೇಳ್ತಾ ಕಡಿಮೆ ರೇಟಲ್ಲಿ ಗಾಡಿ ಕೊಡೋದ್ರಲ್ಲಿ ಸೊ ಈ ಶೋರೂಮ್ ಅವರು ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೀವು ಆಲ್ರೆಡಿ ವಿಡಿಯೋ ನೋಡಿರ್ತೀರಿ, ರೇಟನ್ನು ಕೂಡ ಕಂಪೇರ್ ಮಾಡಿರ್ತೀರಿ. ಸೊ ನಿಮ್ಗೆ ಏನಾದ್ರು ಒಂದು ದುಡಿಯೋದಕ್ಕೆ ಗಾಡಿ ಬೇಕು ಅಂತಂದ್ರೆ ಸರ್ ಇರ್ತಾರೆ, ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಂದು ನೀವು ಕೂಡ ಗಾಡಿನ ತಗೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.